ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಕ್ರಿಸ್ಮಸ್ ಡೇದು ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ, ಹೇಗಿದೆ ಅಂತ ಕಮೆಂಟು ಕೂಡ ಮಾಡಿ, ಓಕೆನಾ? ನಾವಿಲ್ಲೇ ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಚರ್ಚ್ ಇತ್ತು. ಸೊ ವಿಸಿಟ್ ಮಾಡೋಣ, ನಮ್ಮ ಬೇಬಿಗೂ ಕೂಡ ತೋರಿಸೋಣ ಗುಬ್ಬಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ನಾನು, ಅಮ್ಮ, ಅಕ್ಕ, ಬಾವ ಎಲ್ಲರೂ ಬಂದಿದ್ದೀವಿ. ನೋಡ್ಬೋದು, ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ, ಏನು ಕತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಕ್ಯಾಂಡಲ್ ಎಲ್ಲ ಇಟ್ಟಿದ್ರು, ಹಚ್ಚೋರು ಹಚ್ಚಲಿ ಅಂತ ಅಂದ್ಬಿಟ್ಟು ತಗೊಂಡು. ಆ್ಯಂಡ್ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಹುಡುಗರೆಲ್ಲ ಡ್ಯಾನ್ಸು ಕೂಡ ಮಾಡ್ತಾಯಿದ್ರು. ನಾನು ನಿಮ್ಗೆ ತೋರಿಸ್ತೀನಿ. ಆಚೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಿಕಾಸ್ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮಗೆ ಸ್ಟಾರ್ಟಿಂಗಲ್ಲೇ ಏನು ಸಾಂತ ಸಿಕ್ಕಿದ್ರು. ಸೊ ಚಿಕ್ಕ ಮಕ್ಳ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಚಾಕ್ಲೇಟ್ನೂ ಕೂಡ ಕೊಡ್ತಾಯಿದ್ದಾರೆ, ನೋಡ್ಬೋದು. ಹಾಗೆಯೇ ಸಣ್ಣ ಸಣ್ಣ ಮಕ್ಕಳು ಮತ್ತು ದೊಡ್ಡವರೆಲ್ಲ ಸೇರಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ಸೊ ಹುಡುಗಿರು ಕೂಡ ಸೇರಿಕೊಂಡಿದ್ರು ಡ್ಯಾನ್ಸ್ ಆಡೋಕ್ಕೆ. ಸೊ ಚೆನ್ನಾಗಿ ಆಡ್ತಾಯಿದ್ರು, ಒಳ್ಳೆ ಫನ್ನಿಯಾಗಿತ್ತು ಈ ಮೂಮೆಂಟು. ಚೆನ್ನಾಗಿ ಆಡ್ತಾಯಿದ್ರು. ಆ್ಯಂಡ್ ನಂಗೆ ಗೊತ್ತೇ ಇರಲಿಲ್ಲ ಚರ್ಚಲ್ಲೆಲ್ಲ ಈ ಥರ ಬಂದು ಡ್ಯಾನ್ಸ್ ಆಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಆಡ್ತಾಯಿದ್ರು. ಹ್ಯಾಪಿ ಕ್ರಿಸ್ಮಸ್, ಐ ಲವ್ ಯು. ಇವಾಗ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಚರ್ಚ್ ಈ ಥರ ಇದೆ, ಬಟ್ ತುಂಬ ಜನ ಇರಲಿಲ್ಲ ಒಳಗಡೆ. ಆ್ಯಂಡ್ ಚರ್ಚ್ ಒಳಗೆ ನೋಡ್ಬೋದು, ನಮ್ಮ ಅಕ್ಕ ಕೂಡ ಸಿಕ್ಕಿದ್ರು. ಅವರು ಕೂಡ ಚರ್ಚಿಗೆ ಬಂದಿದ್ರು. ಹ್ಯಾಪಿ ಕ್ರಿಸ್ಮಸ್. ಸೊ ಒಳಗಡೆ ಏನು ಜಾಸ್ತಿ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಹೊರಗಡೆ ತುಂಬ ಜನ ನಿಂತಿದ್ರು. ಬಿಕಾಸ್ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರಲ್ವ, ಫೋಟೋಗಳು ತಗೊಳ್ಳೋದು ಅದು ಇದು ಮಾಡ್ತಾಯಿದ್ರು. ನಾವು ಕೂಡ ಹಂಗೆ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ತುಂಬ ದಿನ ಆದಮೇಲೆ ಅಕ್ಕನೂ ಕೂಡ ಸಿಕ್ಕಿದ್ದಾರೆ. ಸೊ ಮಾತಾಡಿಕೊಂಡು ಅವ್ರ ಜೊತೆನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೇ ಜೊತೆಲೇ ಹೋದ್ವಿ. ಅಂದರೆ ನಾವು ಒಂದು 7-7:30 ಹಂಗೆ ಹೋಗಿದ್ದಿದ್ದು. ಸ್ವಲ್ಪನೇ ಜನ ಇದ್ದರು, ಬಟ್ ಮುಂಚೆ ಇನ್ನೂ ಜನ ಜಾಸ್ತಿ ಇದ್ದರು ಅನಿಸುತ್ತೆ. ಸೊ ಸ್ವಲ್ಪನೇ ಜನ ಇದ್ದರು. ನಮ್ಮ ಗುಬ್ಬಿ ನೋಡಿ ಯಾವ ಥರ ಪೋಸ್ ಕೊಡ್ತಾವಳೆ ವೀಡಿಯೋಗೆ. ಯಪ್ಪ, ಭಯಂಕರ ಪೋಸ್ ಎಲ್ಲ ಕಲ್ತ್ಕೊಬಿಟ್ಟವಳೆ ಕೊಡೋಕ್ಕೆ. ಏನು ಸಮಾಚಾರ? ಹಾಂ, ರೆಡ್ ಆಗಿಬಿಟ್ಟಿದ್ದಾನೆ. ಏನಾಯ್ತಪ್ಪ? ಹಾಂ, ಮಲ್ಕೊಂಡಿದ್ದ? ಈಗೆದ್ದ? ಹೊರಗಡೆ ಅಂತೂ ತುಂಬ ಜನ ಕ್ಯಾಂಡಲ್ಸ್ನ ಹಚ್ತಾಯಿದ್ರು, ಹಚ್ಬಿಟ್ಟು ಪ್ರೇಯರ್ ಮಾಡ್ಕೋತಿದ್ರು. ನಾವೇನು ಹಚ್ಚಕ್ಕೆ ಹೋಗಿಲ್ಲ. ಸೊ ತುಂಬಾ ಜನ ಹಚ್ತಾ ಇದ್ದಾರೆ, ನೋಡ್ಬೋದು. ಸೊ ನಾವೇನು ಹಚ್ಚಕ್ಕೆ ಹೋಗಿಲ್ಲ. ಹಂಗೇ ಸಾಂತಾ ಕ್ರಿಸ್ತ ಅವರು ನಮ್ಮ ಗುಬ್ಬಿಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ನೋಡ್ಬೋದು. ಬಟ್ ನಮ್ಮ ಗುಬ್ಬಿ ಫುಲ್ಲು
ಹೆದ್ರಿಕೋತಾ ಇದ್ಲು, ಏನು ಇವರು ಈ ಥರ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಡ್ಯಾನ್ಸು ಕೂಡ ಮಾಡ್ತಾಯಿದ್ರು. ಸೊ ಸಿಕ್ಕಾಪಟ್ಟೆ ಫನ್ನಾಗಿತ್ತು ನೋಡಿ. ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳ ಜೊತೆ ಸೇರಿಕೊಂಡು ಅವರು ಕೂಡ ಮಕ್ಕಳಾಗ್ಬಿಟ್ಟಿದ್ದಾರೆ. ಸೊ ಫನ್ನಿಯಾಗಿತ್ತು. ಹಾಗೆಯೇ ಚರ್ಚ್ ಪಕ್ಕನೇ ಈ ಥರ ಒಂದು ಪುಟ್ಟ ಗುಡಿಸಲು ಮಾಡಿ ವಸ್ತು ಪ್ರದರ್ಶನ ಥರ ಇಟ್ಟಿದ್ರು ಯೇಸು ಕ್ರಿಸ್ತಂದೆಲ್ಲ. ಸೊ ಯಾವ ರೀತಿ ಜನಿಸಿದ್ರು ಏನು ಅಂತ. ಆ್ಯಂಡ್ ಕುರಿ ನೋಡಿ, ಕುರಿಗಳ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು ಡೆಕೋರು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಒಂದು 4-5 ವರ್ಷ ಹಿಂದೆನೇ ಬಂದಿದ್ದು. ಅದನ್ನು ಬಿಟ್ಟರೆ ಇವಾಗೇ ಬರ್ತಾ ಇರೋದು ಚರ್ಚ್ಗೆ. ಬಿಕಾಸ್ ಆವಾಗ ಹುಡುಗಿರೆಲ್ಲ ಸೇರ್ಕೊಂಡು ಕಾಲೇಜ್ ಲೈಫ್ ಅಲ್ವಾ, ಚೆನ್ನಾಗಿರೋದು ಬರ್ತಿದ್ವಿ. ಬಟ್ ಇವಾಗ ಅದು ಇದು ಕೆಲಸ ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಅಕ್ಕನೂ ಬಾ ಹೋಗೋಣ ಅಂತ ಅಂದ್ಲು. ನಮ್ಮ ಗುಬ್ಬಿಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಈ ಡೆಕೋರೇಷನ್ ಪಕ್ಕದಲ್ಲೇ ಒರಿಜಿನಲ್ ಕುರಿಗಳ್ನೂ ಕೂಡ ಕಟ್ಟಾಕಿದ್ರು. ಬಿಕಾಸ್ ಅದೊಂಥರ ವೈಬ್ ಚೆನ್ನಾಗಿರಲಿ ಅಂತೇನೋ. ಸೊ ಅದು ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಿದೆ, ಅದು ಹುಲ್ಲೆಲ್ಲ ಹಾಕಿ ಕೂಡಾಕಿದ್ರು. ಹಾಯ್, ಏನು ನಿನ್ನ ಹೆಸರು? ತರುಣ್. ಮಕ್ಕಳೆಲ್ಲ ಡ್ರೆಸ್ ಮಾಡ್ಕೊಂಡಿದ್ದಾರೆ ನೋಡಿ. ಥ್ಯಾಂಕ್ ಯು ಹೇಳಿ. ಶಾಂತ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿದ್ರ. ಅವನ ಮಾಡಿ ಇನ್ನ 5 ದಿನ ಅದೇ. ಬಾಯ್ ಬಾಯ್ತೀವಿ. ತುಂಬ ದಿನ ಆದಮೇಲೆ ನಾವು 4 ಜನನೂ ಡಿನ್ನರ್ಗೆ ಬಂದಿದ್ವಿ. ಸೊ ಒಟ್ಟಿಗೆ ಕೂತು ಊಟ ಮಾಡಿದ್ದು ತುಂಬಾ ಲಾಂಗ್ ಟೈಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮನೇಲಿ ಹೋಗಿ ಯಾರು ಬೇರೆ ಅಡುಗೆ ಮಾಡ್ತಾರೆ ಅಂತ ಇನ್ನೊಂದು ಚಿಂತೆ. ಸೊ ಹಾಗಾಗಿ ಆಚೆನೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಹೋದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.